ಎಲ್ಲರಿಗೂ ನಮಸ್ಕಾರ. ನಾನೀಗ ವಾಚಿಸಲಿರುವ ಕಥೆಯ ಶೀರ್ಷಿಕೆ ಅವನೊಳಗಿನ ಮನುಷ್ಯ. ಈ ಕತೆ ಆಕಾಶವಾಣಿ ಮಂಗಳೂರಿನಲ್ಲಿ ಪ್ರಸಾರಗೊಂಡಿದೆ. ಜಾನ್ ಅಣ್ಣ ಬರುತ್ತಾರೆ ಎಂದು ಗಂಡ ಹೇಳಿದಾಗ ಲೀನಾ ಎಲ್ಲಿಲ್ಲದ ಆನಂದ ಖುಷಿಯಿಂದ, ಯಾವಾಗ, ಎಷ್ಟೊತ್ತಿಗೆ, ಅತ್ತಿಗೆ ಸಂದೇಶ ಬರ್ತಾರಾ ಒಂದೇ ಉಸಿರಿನಿಂದ ಮೇಲಿಂದ ಮೇಲೆ ಪ್ರಶ್ನೆ ಕೇಳಿದಳು. ಹೌದೇ, ನಾಳೆ ರಾತ್ರಿ ಅವರು ಮೂವರು ಬರ್ತಾರೆ ಎಂದರು ಪತಿ ಜೋಯಲ್. ಜಾನ್ ಜೋಯಲ್ನ 5ನೇ ಅಣ್ಣ. ಎಲ್ಲ ಅಣ್ಣಂದಿರಿಗಿಂತಲೂ ಇವರಿಬ್ಬರಲ್ಲಿ ಸ್ವಲ್ಪ ಜಾಸ್ತಿಯೇ ಅನ್ನುವಂತಹ ಆತ್ಮೀಯತೆ. ಲೀನಾಳಿಗಂತೂ ಜಾನ್ ಅಂದರೆ ಪಂಚಪ್ರಾಣ. ಗಂಡನಂತೆ ತಾನು ಕೂಡ ಜಾನ್ ಅಣ್ಣನನ್ನು ಎಲ್ಲರಿಗಿಂತಲೂ ತುಸು ಜಾಸ್ತಿಯಾಗಿ ಹಚ್ಚಿಕೊಂಡಿದ್ದಳು. ಜಾನ್ನ ಸ್ವಭಾವವೇ ಅಂತಹದ್ದು. ತನ್ನ ನಗು, ತಮಾಷೆಯ ಮಾತು, ಧಾರಾಳವಾಗಿ ಹಣ ಖರ್ಚು ಮಾಡುವ ಸ್ವಭಾವದಿಂದ ಎಲ್ಲರನ್ನು ತನ್ನತ್ತ ಸೆಳೆದಿದ್ದರು. ಆದರೆ ಉಳಿದ ಕೆಲವು ಅಣ್ಣಂದಿರ ಹೆಂಡತಿಯರಿಗೆ ಅವರೆಂದರೆ ಅಷ್ಟಕ್ಕಷ್ಟೇ. ಇದು ಲೀನಾಳಲ್ಲಿ ಆಶ್ಚರ್ಯ ಮೂಡಿಸಿದ್ದರೂ ಅದರ ಬಗ್ಗೆ ಅಷ್ಟೇನೂ ತಲೆಕೆಡಿಸಿಕೊಂಡಿರಲಿಲ್ಲ. ಸಮಾಧಾನ, ಲವಲವಿಕೆ, ಸದಾ ಸಹಾಯ ಹಸ್ತ ನೀಡುತ್ತಿರುವ ಜಾನ್ ಅಣ್ಣ ಅಂದರೆ ಲೀನಾಳಿಗೆ ತುಂಬ ಗೌರವ. ಆಲಸಿ, ಹಠವಾದಿ, ಜಗಳಗಂಟ ಗಂಡನಿಂದ ಸಾಕಷ್ಟು ಮಾನಸಿಕ, ದೈಹಿಕ ಹಿಂಸೆಗಳನ್ನು ಒಳಗೊಳಗೆ ಅನುಭವಿಸುತ್ತಿದ್ದ ಲೀನಾ ಅವಳ ಗಂಡನ ಅಣ್ಣಂದಿರು ಮತ್ತು ತಂಗಿಯಂದಿರ ಸಾಕಷ್ಟು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅವರ ಒಡನಾಟದಿಂದ ಗಂಡನ ಕಿರುಕುಳವನ್ನು ಮರೆತು ಬಿಡುತ್ತಿದ್ದಳು. ಆಗಾಗ ಮನೆಗೆ ಬರುತ್ತಿರುವ ಗಂಡನ ಸಂಬಂಧಿಕರಿಂದ ಲೀನಾಳ ಮನೆ ಯಾವಾಗಲೂ ತುಂಬಿರುತ್ತಿತ್ತು. ನೆಂಟರಿಷ್ಟರ ಆಗಮನ, ಅಡುಗೆ, ಮಾತುಕತೆ, ತಿರುಗಾಟದಿಂದ ಲೀನಾಳಿಗೆ ಗಂಡನಿಂದ ಆಗುತ್ತಿದ್ದ ಕಿರುಕುಳಗಳಿಗೆ ಅಡೆತಡೆಯುಂಟಾಗುತ್ತಿತ್ತು. ಆದರೂ ಅತ್ತೆ ತೀರಿ ಹೋದ ಮೇಲೆ ಗಂಡನ ಕಿರುಕುಳ ಅತಿ ಜಾಸ್ತಿಯಾಗಿ ಲೀನಾ ಮಾನಸಿಕವಾಗಿ, ದೈಹಿಕವಾಗಿ ದಿನೇ ದಿನೇ ಕೊರಗಿದಳು. ಹೊರಗಿನ ಕೆಲಸ, ಮನೆ ಕೆಲಸ, ಮಕ್ಕಳ ಜವಾಬ್ದಾರಿ, ಅದಕ್ಕೂ ಹೆಚ್ಚಾಗಿ ಗಂಡನ ದೌರ್ಜನ್ಯದಿಂದ ಕಂಗೆಟ್ಟು ಹಾಸಿಗೆ ಹಿಡಿಯುವಂತಾದಳು. ಸಮಾಧಾನ ತಂದುಕೊಂಡು ಗಂಡ ಸರಿಯಾಗುತ್ತಾನೆ ಎಂಬ ದೃಢ ನಂಬಿಕೆಯಿಂದ ದಿನ ದೂಡತೊಡಗಿದಳು. ಇಂದು ಜಾನ್ ಅಣ್ಣ ಬರುತ್ತಾರೆಂದ ಕ್ಷಣನೂ ಹಾಗೆಯೇ ಲೀನಾ ರಿಲ್ಯಾಕ್ಸ್ ಆದಳು. ಗಂಡ ಜೋಯಲ್ ಕೂಡ ತನ್ನ ಸಂಬಂಧಿಕರು ಬರುತ್ತಾರೆಂದ ಕ್ಷಣ ಬೇರೆ ವ್ಯಕ್ತಿಯಾಗಿರುತ್ತಿದ್ದ. ಅತಿಯಾದ ಸಂತೋಷ, ಪತ್ನಿಯ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಮಮತೆ ಉಕ್ಕಿ ಉಕ್ಕಿ ಬರುತ್ತಿತ್ತು. ಮನೆಗೆ ಬಂದ ನೆಂಟರಂತೂ ಇವರ ಸಂಸಾರವನ್ನು ನೋಡಿ ಬಾಯಿ ತುಂಬ ಹೊಗಳುತ್ತಿದ್ದರು. ಲೀನಾ ಸಹ ಪತಿಯ ಪ್ರೀತಿ ಸಹಕಾರದಿಂದ ನೆಂಟರಿರುವ ದಿನಗಳೆಲ್ಲ ಸ್ವರ್ಗಾನಂದದಲ್ಲಿ ತೇಲಾಡುತ್ತಿದ್ದಳು. ಆದರೆ ನೆಂಟರೆಲ್ಲ ತೆರಳಿದ ಮೇಲೆ ಊಹಿಸಲಾಗದಂತಹ ಭಯಾನಕ ವಾತಾವರಣ ಮನೆಯನ್ನು ಆವರಿಸಿ ಲೀನಾಳನ್ನು ಜೀವಂತವಾಗಿ ದಹಿಸಿಬಿಡುತ್ತಿದ್ದವು. ಒಮ್ಮೊಮ್ಮೆ ದುರಹಂಕಾರದಿಂದ ವರ್ತಿಸುತ್ತಿದ್ದ ಗಂಡ ಕೆಲವೊಮ್ಮೆ ಮಾನಸಿಕ ಅಸ್ವಸ್ಥನಂತೆ ಗೊಣಗುತ್ತಿದ್ದರೆ, ಮತ್ತೆ ಕೆಲವೊಮ್ಮೆ ವ್ಯಂಗ್ಯವಾಗಿ ನಾನಾ ಪ್ರಶ್ನೆಗಳನ್ನು ಕೇಳಿ ಲೀನಾಳನ್ನು ಹಾಸಿಗೆ ಹಿಡಿಯುವಂತೆ ಮಾಡುತ್ತಿದ್ದ. ಇವೆಲ್ಲ 4 ಗೋಡೆಗಳಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಲೀನಾ ಗಂಡನ ವಿಚಿತ್ರ ವರ್ತನೆಗಳಿಗೆ ಹೊಂದಿಕೊಳ್ಳಲು ಸಾಕಷ್ಟು ಸಾಹಸ ಮಾಡಿ ಸೋತು ಹೋಗಿದ್ದಳು. ಅಪ್ಪ ಅಮ್ಮನ ಈ ಗುಪ್ತ ಪ್ರಪಂಚದ ಅರಿವು ಇಬ್ಬರು ಪುಟ್ಟ ಕಂದಮ್ಮಗಳ ಅರಿವಿಗೆ ಬಂದಿತೋ ಇಲ್ಲವೋ, ಒಮ್ಮೊಮ್ಮೆ ಅವರು ಅಪ್ಪನ ವಿಚಿತ್ರ ವರ್ತನೆಗೆ ಬಲಿಪಶುಗಳಾಗಿ ಬಿಡುತ್ತಿದ್ದವು. ಅಂತೂ ಈ ಕ್ಷಣದಿಂದ ಜಾನ್ ಅಣ್ಣ ಮತ್ತು ಅವರ ಕುಟುಂಬದವರು ಬಂದು ಹೋಗುವವರೆಗೂ ಲೀನಾಳ ಪಾಲಿಗೆ ಆನಂದಮಯ ದಿನಗಳಾಗಿದ್ದವು. ಜಾನ್ ಅಣ್ಣ ಬರ್ತಾರೆ ಅಂದರೆ ಸಾಕು, ಅವರಿಗೇನು ಇಷ್ಟವೋ ಅಂತ ಅಡುಗೆ ತಿಂಡಿ ಮಾಡುವುದರ ಯೋಚನೆಯನ್ನು ಮಾಡುತ್ತಿದ್ದಳು. ಅವರೆಲ್ಲ ಅವಳು ಮಾಡಿದ ಅಡುಗೆಯನ್ನು ಬಾಯಿ ತುಂಬಾ ಹೊಗಳಿ ಚಪ್ಪರಿಸುತ್ತಾ ತಿನ್ನುತ್ತಿದ್ದರೆ ಲೀನಾಳಿಗೆ ಪ್ರಪಂಚದಲ್ಲಿ ತನ್ನಂತಹ ಸುಖಿ ಯಾರೂ ಇಲ್ಲ ಅನಿಸುತ್ತಿತ್ತು. ಜಾನ್ ಅಣ್ಣ ಬರುವಾಗ ಲೀನಾ ಸಾಧ್ಯವಾದಷ್ಟು ಅವರಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಕೊಂಡು ತಂದು ಸಂಗ್ರಹಿಸಿಡುತ್ತಿದ್ದಳು. ಸಮುದ್ರದ ಮೀನು, ಸಿಗಡಿ, ಕಾಡಹಂದಿ ಮಾಂಸವನ್ನು ತುಂಬಾ ಇಷ್ಟಪಡುವ ಜಾನ್ ಅಣ್ಣನಿಗಾಗಿ ಅವರಿವರಲ್ಲಿ ಹೇಳಿ ತರಿಸಿಕೊಂಡು, ತನಗೂ ಅದೆಂದರೆ ಇಷ್ಟವಾದರೂ ಅದನ್ನು ಉಪಯೋಗಿಸದೆ ಫ್ರಿಡ್ಜ್ನಲ್ಲಿಟ್ಟು ಅವರು ಬರುವವರೆಗೂ ಕಾದುಕೊಂಡು, ಅವರು ಬಂದ ನಂತರವೇ ರುಚಿಯಾದ ಅಡುಗೆ ತಯಾರಿಸಿ ಅವರು ಆನಂದದಿಂದ ತಿನ್ನುವುದನ್ನು ಕಣ್ತುಂಬಾ ನೋಡಿ ತಾನೂ ಖುಷಿಪಡುತ್ತಿದ್ದಳು. ತನ್ನ ಕುಟುಂಬದ ಮೇಲೆ ಅಗಾಧ ಪ್ರೀತಿ ಇಟ್ಟಿರುವ ಜಾನ್ ಅಣ್ಣ ಲೀನಾಳ ಪಾಲಿಗೆ ಸಾಕ್ಷಾತ್ ದೇವರಾಗಿದ್ದರು. ಜಾನ್ ಕೂಡ ಲೀನಾಳ ಮೇಲೆ ತುಂಬ ಮಮತೆ ವಾತ್ಸಲ್ಯ ತೋರಿಸುವುದು, ತಮಾಷೆ ಮಾಡುವುದು, ತನ್ನ ತಮ್ಮ ಅಯೋಗ್ಯ ಎಂಬ ಅರಿವು ಜಾನ್ಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿಯೂ ಏನೋ ಲೀನಾ ಬೇಸರದಿಂದ ಮಂಕಾದಾಗಲೆಲ್ಲ ಜಾನ್ ಅವಳನ್ನು ಸಮಾಧಾನಪಡಿಸುತ್ತಿದ್ದ. ಇದು ಲೀನಾಳಲ್ಲಿ ಬಹಳ ಪರಿಣಾಮವನ್ನುಂಟು ಮಾಡಿತ್ತು.
ನನ್ನ ಗಂಡನನ್ನು ಸರಿದಾರಿಗೆ ತರಲು ಜಾನ್ ಅಣ್ಣ ಒಬ್ಬನಿಂದಲೇ ಸಾಧ್ಯ ಎಂದು ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿಕೊಂಡಿದ್ದಳು. ಜಾನ್ ಅಣ್ಣ ನನ್ನ ಬದುಕಿಗೆ ಬಲವಾದ ಆಸರೆ ಆಗಿರ್ತಾರೆ ಎಂಬ ನಂಬಿಕೆಯೂ ಅವಳಲ್ಲಿತ್ತು. ಮರುದಿನ ಜಾನ್ ಅಣ್ಣ ಮತ್ತು ಕುಟುಂಬದವರು ಬಂದು ಸಂಭ್ರಮದ ದಿನಗಳು ನಡೆದವು. ಅಂದು ರಾತ್ರಿ ಲೀನಾ ಹೊರಗೆ ಹಿತ್ತಲಲ್ಲಿ ಒಣಹಾಕಿದ ಬಟ್ಟೆಗಳನ್ನು ತರಲು ಕತ್ತಲಲ್ಲಿ ತಡವುತ್ತಾ ಹೋದಳು. ಅದನ್ನು ಗಮನಿಸಿದ ಜಾನ್, ಯಾಕಮ್ಮ ಲೈಟ್ ಇಲ್ವಾ ಎಂದ. ಇಲ್ಲಣ್ಣ, ಅದು ಹಾಳಾಗಿ ತುಂಬಾ ದಿನ ಆಯಿತು, ಅವರಿಗೆ ಹೇಳಿ ಹೇಳಿ ಸಾಕಾಯಿತು ಎಂದಳು ಲೀನಾ. ನಿನ್ನ ಗಂಡ ಬಿಡು, ಶುದ್ಧ ಸೋಂಬೇರಿ, ಅವನು ಯಾವತ್ತೂ ಸುಧಾರಿಸಲ್ಲ, ಬರೇ ಬಾಯಿ ಮಾತಿನಲ್ಲೇ ಅರಮನೆ ಕಟ್ತಾನೆ ಎಂದು ಹೇಳಿ ಈಗ ಬಂದೆ ಎಂದೆನ್ನುತ್ತಾ ಅಂಗಡಿಗೆ ಹೋಗಿ ಬಲ್ಬ್ ತಂದು ಹಾಕಿದರು. ಲೀನಾಳ ಕಣ್ಣುಗಳು ತುಂಬಿ ಬಂದವು. ಪದೇ ಪದೇ ತಾನೇ ಅರಿತು ಸಹಾಯ ಮಾಡುವ ಜಾನ್ ಅಣ್ಣನಿಗೆ ಹೇಗೆ ಕೃತಜ್ಞತೆ ತೋರಿಸಬೇಕೋ ತಿಳಿಯದಾದಳು. ಮನೆಗೆ ಬಂದ ಜಾನ್ ಅಣ್ಣ ಅವರ ಹೆಂಡತಿ ಮಗ ಹೊರಟು ಹೋದ ಮೇಲೆ ಮತ್ತೆ ಲೀನಾಳ ಮನೆಯಲ್ಲಿ ಕರಾಳ ಛಾಯೆ ಮೂಡತೊಡಗಿತು. ಅದೊಂದು ದಿನ ರಾತ್ರಿ ಹೈ ಶುಗರ್ ಲೋ ಬಿಪಿಯಿಂದ ಬಳಲುತ್ತಿದ್ದ ಲೀನಾಳಿಗೆ ಗಂಡನ ಅರ್ಥವಿಲ್ಲದ ನಡವಳಿಕೆಯಿಂದ ಪ್ರಜ್ಞೆ ತಪ್ಪುತ್ತಿರುವಂತಹ ಅನುಭವ. ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಬಲವಂತವಾಗಿ ಕೆನ್ನೆಗೆ ಬಾರಿಸಿದ ಗಂಡನನ್ನು ನೋಡಿ ನಡುಗಿ ಹೋದಳು. ಪುಟ್ಟ ಪುಟ್ಟ ಕಂದಮ್ಮಗಳು ಆ ಹೊಡೆತದ ಶಬ್ದಕ್ಕೆ ಎದ್ದು ಅಮ್ಮನ ಹಿಂದೆ ಅವಿತುಕೊಂಡು ಭಯಾನಕವಾಗಿ ಕಾಣುತ್ತಿದ್ದ ಅಪ್ಪನನ್ನು ಕಂಡು ತತ್ತರಿಸಿ ಹೋದವು. ಲೀನಾಳಿಗೆ ಇನ್ನೂ ಸಹಿಸಲಾಗಲಿಲ್ಲ. ನಡಗುವ ಕೈಗಳಿಂದ ಜಾನ್ ಅಣ್ಣನಿಗೆ ಫೋನ್ ಮಾಡಿ ಅಳುತ್ತಾ ಎಲ್ಲ ವಿಷಯ ತಿಳಿಸಿದಳು. ಅದನ್ನು ನಿರೀಕ್ಷಿಸಿರದ ಜೋಯಲ್ ಸ್ತಬ್ಧನಾಗಿ ಸೋಫಾದ ಮೇಲೆ ಕೂತ. ಅಷ್ಟರಲ್ಲಿ ಜಾನ್ ಅಣ್ಣನ ಫೋನ್ ಜೋಯಲ್ಗೆ ಬಂತು. ಜೋಯಲ್ ಫೋನ್ ತಕೊಂಡು, ಇಲ್ಲೇ ಅಂಥದ್ದೇನೂ ನಡೆದಿಲ್ಲ ಅಣ್ಣ, ಸುಮ್ಮನೆ ಮೆಲ್ಲನೆ ಹೊಡೆದೆ, ಅದನ್ನೇ ದೊಡ್ಡ ರಾಧಾಂತ ಮಾಡ್ತಿದ್ದಾಳೆ ಎಂದು ಸುಳ್ಳು ಸುಳ್ಳು ಹೇಳತೊಡಗಿದನು. ಲೀನಾ ಆಗಲೇ ಒಂದು ತೀರ್ಮಾನ ತೆಗೆದುಕೊಂಡು ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ತನ್ನ ಅಣ್ಣ ತಮ್ಮಂದರಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿ ತನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸಿದಳು. ಅವಳ ಸಂಭಾಷಣೆ ಕೇಳಿ ಜೋಯಲ್ ಗಲಿಬಿಲಿಗೊಂಡು ಮನೆಯ ಟ್ಯಾರೆಸ್ ಮೇಲೆ ಹೋಗಿ ಜಾನ್ ಅಣ್ಣನೊಂದಿಗೆ ಮಾತನಾಡತೊಡಗಿದ. ಸ್ವಲ್ಪ ಹೊತ್ತಿನಲ್ಲಿ ಲೀನಾಳಿಗೆ ಜಾನ್ ಅಣ್ಣನ ಫೋನ್ ಬಂತು. ಅವನು ಲೀನಾಳನ್ನು ತುಂಬಾ ಸಂತೈಸಿದ. ಲೀನಾ ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. 350ಕ್ಕೂ ಹೆಚ್ಚು ಏರಿದ ಶುಗರ್ ಅವಳನ್ನು ಬಲಹೀನಗೊಳಿಸಿತ್ತು. ಜೊತೆಗೆ ಜೋಯಲ್ನ ಚಿತ್ರಹಿಂಸೆ. ಅವಳು ತಾನು ಅಮ್ಮನ ಮನೆಗೆ ಹೋಗುವುದಾಗಿ ದೃಢವಾಗಿ ಜಾನ್ಗೆ ತಿಳಿಸಿದಳು. ಜಾನ್ ಎಲ್ಲ ರೀತಿಯಲ್ಲಿ ಲೀನಾಳನ್ನು ಒಲಿಸಲು ಪ್ರಯತ್ನಿಸಿ ವಿಫಲನಾದ. ಸರಿ ಅಮ್ಮ, ನಿನ್ನಿಷ್ಟ, ಆದರೆ ಒಂದು ಮಾತು, ನಾನು ಈಗಲೇ ಹೊರಟು ಬರುತ್ತೇನೆ, ಅಲ್ಲಿಯವರೆಗೂ ನೀನು ಹೋಗಬೇಡ ಎಂದ. ಸರಿ ಅಣ್ಣ ಎಂದು ಲೀನಾ ಮಧ್ಯರಾತ್ರಿ 1 ಗಂಟೆಯಿಂದ ಕಾಯತೊಡಗಿದಳು. ಅವಳ ಅಪ್ಪ ಅಣ್ಣ ತಮ್ಮಂದಿರು ಗಾಬರಿಯಿಂದ ಓಡಿ ಬಂದಿದ್ದರು. ಜೋಯಲ್ ಅಳುಮರೆ ಹಾಕಿಕೊಂಡು ಸೋಫಾದ ಮೇಲೆ ಕೂತಿದ್ದ. ಭಾವನನ್ನು ಅತಿಯಾಗಿ ಗೌರವಿಸುತ್ತಿದ್ದ ಲೀನಾಳ ಅಣ್ಣ ತಮ್ಮಂದಿರಿಗೆ ಜೋಯಲ್ನನ್ನು ಕಂಡು ಹೇಸಿಗೆ ಅನಿಸಿತು. ಅವನ ಬಳಿ ಮಾತನಾಡದೆ ಲೀನಾಳ ಬಳಿ ಕುಳಿತು ಸಂತೈಸಿದರು. ರಾತ್ರಿ ಸುಮಾರು 3:30 ಗಂಟೆಗೆ ಜಾನ್ ಅಣ್ಣ ಬಂದ. ಲೀನಾಳ ಅಣ್ಣ ತಮ್ಮ ಅಪ್ಪನನ್ನು ನೋಡಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಇದೆಲ್ಲ ಗಂಡ ಹೆಂಡತಿಯರ ಜಗಳದಲ್ಲಿ ಮಾಮೂಲಿ, ನೀವು ಈಗಲೇ ಇಲ್ಲಿಂದ ಹೊರಟು ಹೋಗಿ, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ ಎಂದರು. ಇಲ್ಲ ಅಣ್ಣ, ಅವರು ಹೋಗಲ್ಲ, ನನ್ನನ್ನು ಕರೆದುಕೊಂಡು ಹೋಗ್ತಾರೆ. ಲೀನಾಳ ನಿರ್ಧಾರ ದೃಢವಾಗಿತ್ತು. ಹಾಗಂದ್ರೆ ಹೇಗಮ್ಮ? ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀನು ಹೀಗೆ ಮಾಡಿದ್ರೆ ಹೇಗೆ? ನಮ್ಮ ಕುಟುಂಬದಲ್ಲಿ ಇದೆಲ್ಲ ಕಾಮನ್. ನನ್ನ ಹೆಂಡತಿಗೂ ನಾನು ಹೊಡಿತೇನೆ, ಆದರೂ ಅವಳು ನನ್ನೊಂದಿಗೆ ಜೀವಿಸ್ತಿಲ್ವಾ? ಅಣ್ಣ, ನನಗೇನು ಹೇಳಬೇಡಿ, ಇನ್ನು 1 ದಿನ ನಿಂತರೂ ನಾನು ಸತ್ತೇ ಹೋಗ್ತೇನೆ, ನಾನು ಹೋಗಲೇಬೇಕು ಎಂದ್ಲು. ಇದೇ ನಿನ್ನ ಅಂತಿಮ ನಿರ್ಧಾರನ? ಚೆನ್ನಾಗಿ ಯೋಚನೆ ಮಾಡಿದ್ದೀಯಾ? ಗಂಡನನ್ನು ಬಿಟ್ಟು ಹೋದ ಮೇಲೆ ನೀನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂದ್ರು. ಅದೇನಾದರೂ ಆಗಲಿ, ಮೊದಲು ಇಲ್ಲಿಂದ ನನಗೆ ಬಿಡುಗಡೆ ಬೇಕು. ನನ್ನ ಕಾಲುಗಳಲ್ಲಿ ಶಕ್ತಿನೇ ಇಲ್ಲ, ಕಣ್ಣಿಗೆ ಕತ್ತಲೆ ಬಂದಂತಾಗಿದೆ ಎಂದ್ಲು. ಅಷ್ಟರಲ್ಲಿ ಜೋಯಲ್ನ 2 ದೊಡ್ಡ ಅಣ್ಣಂದಿರು ಹಾಗೂ ಒಬ್ಬ ವಾರಗತ್ತಿಯು ಬಂದು ಎಲ್ಲರ ನಡುವೆ ಬಿಸಿ ಬಿಸಿ ಚರ್ಚೆಯಾಗತೊಡಗಿತು. ಲೀನಾಳ ಮನವೊಲಿಸುವ ಪ್ರಯತ್ನವೂ ನಡೆಯಿತು. ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಸರಿ, ನಿನ್ನಿಷ್ಟ ಎಂದ ಜಾನ್. ಲೀನಾಳಿಗೆ ಜೀವ ಬಂದಂತಾಯಿತು. ಥ್ಯಾಂಕ್ಸ್ ಅಣ್ಣ ಎಂದು ತುಂಬಿದ ಕಂಗಳಿಂದ ಜಾನ್ಗೆ ಕೈ ಮುಗಿದು ಹೊರಡಲು ಅನುವಾದಳು. ಇರಮ್ಮ, ಇಷ್ಟು ಬೇಗ ಹೊರಟರೆ ಹೇಗೆ? ಸ್ವಲ್ಪ ಹೊತ್ತು ಕೂತ್ಕೋ, ಕೆಲವೊಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗು ಅಂದ್ರು ಜಾನ್. ಲೀನಾಳಿಗೆ ಒಂದು ಅರ್ಥವಾಗಿದೆ. ಏನಣ್ಣ ಅಂದ್ಲು. ನಿನ್ನ ಮದುವೆ ದಿನ ನಿನ್ನ ತವರಿನಿಂದ ತಂದಿದ್ಯಲ್ಲ, ಆ ಎಲ್ಲ ಒಡವೆ ತಕೊಂಡ್ಬಾ, ಹಾಗೆಯೇ ನಿನ್ನ ಅಪ್ಪ ಕೊಟ್ಟ ಸೈಟ್ ಪೇಪರ್ ಕೂಡ ತಕೊಂಡ್ಬಾ ಅಂದ್ರು. ಯಾಕಣ್ಣ ಎಂದಳು ಲೀನಾ. ಅದೆಲ್ಲ ನೀನು ಕೊಟ್ಟು ಹೋಗ್ಬೇಕು, ಅದೆಲ್ಲ ನನ್ನ ತಮ್ಮನಿಗೆ ಸೇರಿದು ಎಂದೆನ್ನುತ್ತಾ ತಮ್ಮನನ್ನು ಕರೆದು
ಜೋಯಲ್, ಆ ಪೇಪರ್ಗೆ ಸಹಿ ಹಾಕಿಸ್ಕೊ ಎಂದು ಕೆಲವೊಂದು ಖಾಲಿ ಪೇಪರ್ಗಳಿಗೆ ಬಲವಂತವಾಗಿ ಸಹಿ ಹಾಕಿಸ್ಕೊಂಡ್ರು. ಇದೆಲ್ಲಿ ಏನು ಮಾಡ್ತಿದ್ದೀರಾ ಎಂದು ಅವರಿಬ್ಬರ ಅಣ್ಣ ಅತ್ತಿಗೆಯ ಮಾತಿಗೆ ನೀವು ಸುಮ್ಮನಿರಿ ಎಂದು ಜಾನ್ ಕೆಂಗಣ್ಣು ಬಿಡುತ್ತಾ ಧ್ವನಿಯೇರಿಸಿ ನುಡಿದ. ಜಾನ್ನ ವಿಚಿತ್ರ ವರ್ತನೆ ಲೀನಾಳಲ್ಲಿ ಆಶ್ಚರ್ಯವನ್ನುಂಟು ಮಾಡಿತ್ತು. ಅವಳು ಮಂಕಾಗಿದ್ದಳು. ಅಣ್ಣ, ನೀವು ಏನು ಮಾಡ್ತಿದ್ದೀರಿ? ಏನೂ ಅರಿಯದೆ ಕೇಳಿದಳು. ನನ್ನ ತಮ್ಮ ಸರಿಯಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅವನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮ. ಅವನಿಗೇ ನಾನು ಸಪೋರ್ಟ್ ಮಾಡುವುದು. ಬೇಗ ಬೇಗ ನಿನ್ನ ಒಡವೆ, ಸೈಟ್ ಪೇಪರ್ ಕೊಟ್ಟು ಈ ಪೇಪರ್ಗಳಿಗೆ ಸಹಿ ಹಾಕಿ ಜಾಗ ಖಾಲಿ ಮಾಡು ಎಂದ ಜಾನ್. ಜಾನ್ನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಆಘಾತದಿಂದ ನಡುಗಿ ಕುಸಿದು ಬೀಳುತ್ತಿದ್ದ ಅವಳನ್ನು ಅವಳ ಅಣ್ಣ ತಮ್ಮಂದಿರು ಹಿಡಿದುಕೊಂಡರು. ಒಂದು ಜ್ಞಾಪಕ ಇಟ್ಕೋ, ಒಮ್ಮೆ ಮನೆ ಬಿಟ್ಟು ಹೋದ ಮೇಲೆ ಮತ್ತೆಂದಿಗೂ ನೀನು ವಾಪಸ್ ಬರಬಾರ್ದು. ನಮ್ಮ ಕುಟುಂಬದವರ ಯಾವ ಸಹಾಯವನ್ನು ಕೇಳಬಾರ್ದು. ಜಾನ್ನ ಕೆಂಪಾದ ಕಣ್ಣು, ವಿದ್ರೂಪವಾದ ಮುಖ ಅವನೊಳಗಿರುವ ಮನುಷ್ಯನನ್ನು ಹೊರಹಾಕಿತ್ತು. ಧನ್ಯವಾದಗಳು.